ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಕಳೆದ 2 ವಿಡಿಯೋಗಳಲ್ಲಿ ನಾವು ನಿಮ್ಮ MBBS 39 ಕಾಲೇಜುಗಳನ್ನು ನೋಡಿದ್ದೀವಿ. ಅದರಲ್ಲಿ 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳು, ನಂತರ 25 ಇಂದ 39 ವರೆಗೆ 25 ಇಂದ 39 ವರೆಗೆ ಎರಡನೇ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ನಾವು ಪ್ರಯಾರಿಟಿಯನ್ನು ಕೊಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಆ 2 ವಿಡಿಯೋಗಳ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋಗಳನ್ನು ಕೂಡ ನೋಡಿ. ಈಗ ಮುಂದಿನ ಕಾಲೇಜುಗಳ ಪ್ರಯಾರಿಟಿಯನ್ನು ಯಾವ ರೀತಿ ನಾವು ಹಾಕಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಈ ಪ್ರಯಾರಿಟಿ ಒಂದು ಆರ್ಡರ್ ಲಿಸ್ಟನ್ನು ತಯಾರು ಮಾಡುವಲ್ಲಿ ನಾನು ಏನು ಈಗ MBBS ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಏನು ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ, ಒಂದು ರೋಗಿಗಳ ಪೇಷಂಟ್ ಇನ್ಫ್ಲೋ ಅಂದರೆ ಎಷ್ಟು ರೋಗಿಗಳು ಡೈಲಿ ಆ ಒಂದು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಆದ ಕಾರಣ ಅಲ್ಲಿ OPD ಪೇಷಂಟ್ಸ್ ಎಷ್ಟು ಬರ್ತಾರೆ ಅಂದರೆ ಹೊರ ರೋಗಿಗಳ ವಿಭಾಗ ಎಷ್ಟು ಆ್ಯಕ್ಟಿವ್ ಆಗಿದೆ, ಅದೇ ರೀತಿ IPD ಪೇಷಂಟ್ಸ್ ಅಂದರೆ ಒಳ ರೋಗಿಗಳ ವಿಭಾಗ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂದರೆ, ಮತ್ತು ಕನ್ಸಿಸ್ಟೆಂಟ್ ಆಗಿರಬೇಕು. ಒಂದಿನ ಬಹಳ ಪೇಷಂಟ್ ಬಂದರು, ಒಂದಿನ ಬರಲಿಲ್ಲ, ಹಾಗಿರೋಗಿಲ್ಲ. ರೆಗ್ಯುಲರ್ ಆಗಿ ಪೇಷಂಟ್ ಒಂದು ಫ್ಲೋ ಇರಬೇಕು. ಮತ್ತು ಹಾಸ್ಪಿಟಲ್ ಬೆಡ್ನಲ್ಲಿ ಈಗ 1000 ಬೆಡ್ ಹಾಸ್ಪಿಟಲ್ ಇದೆಯೋ ಅಥವಾ ಮೋರ್ ದೆನ್ 1000 ಬೆಡ್ ಹಾಸ್ಪಿಟಲ್ ಇದೆಯೋ ಅದರಲ್ಲಿ ಎಷ್ಟು ಬೆಡ್ಡು ಅಕ್ಯುಪೈ ಆಗಿರ್ತವೆ, ಒಂದು 90% ಇರ್ತದೋ 80% ಇರ್ತದೋ, ಇಲ್ಲ ಸುಮ್ಮನೆ ಹಾಗೆ ಬೆಡ್ಗಳಿದ್ದಾವೆ, ಜಾಸ್ತಿ ಪೇಷಂಟ್ ಬರೋದಿಲ್ಲ, ಆ ರೀತಿ ಹಾಸ್ಪಿಟಲ್ ಕೂಡ ಇದ್ದಾವೆ. ಮತ್ತು ಅಲ್ಲಿ ಟೀಚಿಂಗ್ ಯಾವ ರೀತಿ ಇದೆ, ಅಲ್ಲಿ PG ಕೂಡ ಇದೆಯಾ, ಅಂದರೆ MD MS ಕೋರ್ಸ್ಗಳು ಕೂಡ ಆ ಕಾಲೇಜ್ನಲ್ಲಿ ಇದ್ದಾವೆ. ಎಷ್ಟು MD ಮತ್ತು MS ಏನು ಮಲ್ಟಿ ಸ್ಪೆಷಾಲಿಟಿ ಕೋರ್ಸ್ಗಳಿರ್ತವೆ ಅಷ್ಟು ಅಲ್ಲಿ ಟೀಚಿಂಗ್ ಚೆನ್ನಾಗಿರೋ ಸಾಧ್ಯತೆ ಇರ್ತದೆ. ಮತ್ತು ಎಲ್ಲ ಒಂದು ಸ್ಪೆಷಾಲಿಟಿ, ಈಗ ಸುಮ್ಮನೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹಾಕ್ಕೊಂಡಿರ್ತಾರೆ, ಆದರೆ ಆ್ಯಕ್ಚುಲಿ ಅವು ಎಲ್ಲ ಆ್ಯಕ್ಟಿವ್ ಆಗಿ ಒಂದು ಕಾರ್ಯವನ್ನು ನಡೆಸ್ತಾ ಇದ್ದಾವೆ. ಅಲ್ಲಿ ಆ ರೀತಿಯ ಪೇಷಂಟ್ಸ್ ಬರ್ತಾ ಇದ್ದಾರೆ. ಈಗ ಜನರಲ್ ಮೆಡಿಸಿನ್ ಆಯಿತು, ಕಾರ್ಡಿಯಾಕ್ ಮೆಡಿಸಿನ್ ಆಯಿತು, ರೆಸ್ಪಿರೇಟ್ರಿ, ರೀನಲ್ ಅಥವಾ ನೆಪ್ರಾಲಜಿ ಅಂತ ಏನು ಕರಿತೀವಿ, ಕಿಡ್ನಿ ಡಿಸೀಸು, ಮತ್ತು ಲಿವರ್ಗೆ ಸಂಬಂಧಿಸಿದಂತೆ, ಮತ್ತು ಗ್ಯಾಸ್ಟ್ರೋಎಂಟ್ರಾಲಜಿ ಏನು ಈ ಕರುಳು ರೋಗಗಳಿಗೆ ಸಂಬಂಧಿಸಿದಂತೆ, ಮತ್ತು ಗೈನೆಕಾಲಜಿ ಏನು ಲೇಡೀಸ್ ಗೈನೆಕ್ ಕಲಿಬೇಕು ಅನ್ನೋರಿಗೆ, ಹೀಗೆ ಎಲ್ಲ ರೀತಿಯ ಒಂದು ಏನು ಡಿಪಾರ್ಟ್ಮೆಂಟು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅಲ್ಲಿ ಎಲ್ಲ ರೀತಿಯ ಒಂದು ಸರ್ಜರೀಸ್ ನಡೀತಾ ಇದ್ದಾವೆ, ಆಪ್ರೇಷನ್ ಥಿಯೇಟ್ರ್ ಎಷ್ಟಿದ್ದಾವೆ, ಎಷ್ಟು ಆ್ಯಕ್ಟಿವ್ ಇದ್ದಾವೆ, ಎಲ್ಲ ಕಾಂಪ್ಲಿಕೇಟೆಡ್ ಸರ್ಜರೀಸು, ಮತ್ತು ಈಗಿನ ಒಂದು ಮಾಡರ್ನ್ ಎಂಡೋಸ್ಕೋಪಿಕ್ ಮತ್ತು ಕೀಹೋಲ್ ಸರ್ಜರೀಸು, ಟ್ರಾನ್ಸ್ಪ್ಲಾಂಟು, ಈ ರೀತಿ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾನು ಈ ಲಿಸ್ಟನ್ನು ತಯಾರು ಮಾಡಿದ್ದೀನಿ. ಮತ್ತು ಈ ಲಿಸ್ಟು ಏನಾಗ್ತದೆ ಅಂದರೆ, ಕೆಲವೊಮ್ಮೆ ನಮ್ಮ ರೀಜ್ನಲ್ ಕಾಲೇಜುಗಳು ಕೆಳಗೆ ಬರ್ತವೆ. ಬೆಂಗಳೂರು, ಮೈಸೂರು, ಈ ರೀತಿ ಒಂದು ಬೆಂಗಳೂರು, ಮಂಗಳೂರು ಕಾಲೇಜುಗಳು ಸ್ವಲ್ಪ ಮೇಲೆ ಹೋಗೋದುಂಟು. ಯಾಕಂದರೆ ಬಹಳಷ್ಟು ನಾನು ನೋಡಿದ ಹಾಗೆ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾರೆ. ಹೀಗಾಗಿ ಬೆಂಗಳೂರು ಸ್ವಲ್ಪ ಲಿಸ್ಟ್ನಲ್ಲಿ ಮೇಲೆ ಬರೋ ಸಾಧ್ಯತೆ ಇರ್ತದೆ. ಹಾಗಂತ ರೀಜ್ನಲ್ ಕಾಲೇಜುಗಳು ಕೂಡ ತುಂಬ ಸ್ಟ್ರಾಂಗ್ ಇದ್ದಾವೆ. ಕೆಲವೊಂದಂತಿ ಬೆಂಗಳೂರು ಕಾಲೇಜುಗಳಿಗಿಂತ ಸ್ಟ್ರಾಂಗ್ ಇದ್ದಾವೆ. ಉದಾಹರಣೆಗೆ ಜಯ ಜಗದ್ಗುರು ಮುರುಘರಾಜೇಂದ್ರ JJM ಮೆಡಿಕಲ್ ಕಾಲೇಜ್ ದಾವಣಗೆರೆದು ಆಲ್ಮೋಸ್ಟ್ ಬೆಂಗಳೂರು ಕಾಲೇಜುಗಳಿಗಿಂತ ನಮಗೆ ಒಂದು ಪೇಷಂಟ್ ಔಟ್ಫ್ಲೋ ಆಯಿತು ಇದಾಯಿತು ಸ್ಟ್ರಾಂಗ್ ಇರೋದು ಕಂಡು ಬರ್ತದೆ. ಆ ರೀತಿ ಫಾದರ್ ಮುಲ್ಲರ್ ಆಯಿತು, AJ ಮೆಡಿಕಲ್ ಆಯಿತು, ತುಂಬ ಸ್ಟ್ರಾಂಗ್ ಇರುವಂಥ ಒಂದು SDM ಆಯಿತು. ಒಂದು ರೀಜ್ನಲ್ ಔಟ್ ಆಫ್ ಬೆಂಗಳೂರು ಕೂಡ ತುಂಬ ಒಳ್ಳೆ ಹಾಸ್ಪಿಟಲು ಮತ್ತು ಕಾಲೇಜುಗಳು ಇವೆ. ಈಗ ನಾವು ಈ ಒಂದು ಮುಂದಿನ ಲಿಸ್ಟನ್ನು ನೋಡೋಣ. ಮುಂದೆ ನೋಡಿ, ಇಲ್ಲಿ ನೋಡಿ, ನಾನು ಪ್ರತಿಯೊಂದಕ್ಕೂ ಕೋಡ್ ಜೊತೆಗೆ MG ಅಂತ ಬರ್ತೀನಿ. ಯಾಕೆ ಬರ್ದಿದ್ದೀನಿ ಅಂದರೆ, ನೀವು ಕನ್ಫ್ಯೂಸ್ ಆಗಿ ನೀವು ಇಲ್ಲಿ MBBS ಗೌರ್ಮೆಂಟ್ ಸೀಟ್ ಅಂತ ನಾವು ಹಾಕ್ತಾ ಇರೋದು, ನೀವು ಕನ್ಫ್ಯೂಸ್ ಆಗಿ MBBS ಪ್ರೈವೇಟ್ ಸೀಟ್ ಹಾಕಬಾರ್ದು ಅಂತ ನಾನು ಬರ್ದಿದ್ದೀನಿ. ನೀವು ಯಾವಾಗೂ ಗಡಿಬಿಡಿಯಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡಬಾರ್ದು. ಅಲ್ಲಿ ಎಲ್ಲ ಕಾಣಿಸುತ್ತೆ ನಿಮಗೆ, ಫೀಸ್ ಎಷ್ಟು ಏನು. ನೀವು ಅಲ್ಲಿ ಟ್ಯಾಬನ್ನು ಓಪನ್ ಮಾಡಿದಾಗ ನೀವು ಕೋರ್ಸ್ ಒಂದಲ್ಲಿ MBBS ಅಂತ ಸೆಲೆಕ್ಟ್ ಮಾಡ್ತೀರಾ, ಕೋರ್ಸ್ ಒಂದಲ್ಲಿ MBBS ಅಂತ ಸೆಲೆಕ್ಟ್ ಮಾಡ್ತೀರಾ. ಅಲ್ಲಿ ನಿಮಗೆ ಸಪ್ರೇಟ್ ಇದರಲ್ಲಿ ಎಲ್ಲ ಕಾಣ್ತದೆ. ನಿಮಗೆ ಒಂದು ಗೌರ್ಮೆಂಟ್ ಸೀಟು, ಪ್ರೈವೇಟ್ ಸೀಟು, ಅದರ್ ಕೋಟಾ, ಹೀಗೆ ಎಲ್ಲ ನಿಮಗೆ ಅಲ್ಲಿ ಇದು ಕಾಣುತ್ತೆ. Q ಸೀಟು, N ಸೀಟು, M ಸೀಟು, P ಸೀಟು. ಅದರಲ್ಲಿ ನೀವು ಕೇವಲ ಈಗ ನಾವು ಇದು G ಸೀಟು, ಅದರಲ್ಲಿ ನಾವು ಈಗ ಮಾತಾಡ್ತಾ ಇರೋದು ಕೇವಲ G ಸೀಟು. ಅದರಲ್ಲಿ ಪ್ರೈವೇಟ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಸೀಟುಗಳ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇರೋದ್ರಿಂದ ನಾನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ನೀವು ಏನು ಆಪ್ಷನ್ ಎಂಟ್ರಿ ಸ್ಟಡಿ ಮಾಡಿದ ಮೇಲೆ ನಿಮಗೆ ಈ ರೀತಿ ಕಾಣಬೇಕು, ಕಾಲೇಜು ಮತ್ತು ಕೋರ್ಸ್ ನೇಮ್ನಲ್ಲಿ ಈ ರೀತಿ ಕಾಣಬೇಕು. MG ಅಂತ ಬರಬೇಕು, MP ಅಂತ ಬರಬಾರ್ದು. ಪ್ರೈವೇಟ್ ನಾವು ಇಲ್ಲೇ ಹಾಕ್ತಾ ಇಲ್ಲ, ನಾವೇನು ಹಾಕ್ತಾ ಇದ್ದೀವಿ, ಗೌರ್ಮೆಂಟ್ ಸೀಟು. ಪ್ರೈವೇಟ್ ಕಾಲೇಜಲ್ಲಾದರೂ ಕೂಡ ಗೌರ್ಮೆಂಟ್ ಸೀಟ್ಗಾಗಿ ನಾವು ಹಾಕ್ತಾ ಇದ್ದೀವಿ ಆಪ್ಷನ್ ಎಂಟ್ರಿಯನ್ನು. ಈಗ ನೋಡಿ, 40 ಪ್ಲೇಸ್ನಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಳ್ಳೂರು, ಮಂಡ್ಯ. ನೋಡಿ, ಆದಿಚುಂಚನಗಿರಿ ಮಠದ್ದು ಒಂದು ಮೆಡಿಕಲ್ ಕಾಲೇಜ್, ಇದು ತುಂಬ ಒಳ್ಳೆ ಕಾಲೇಜ್ ಇದೆ. ಇದನ್ನು 40th ಪ್ಲೇಸ್ನಲ್ಲಿ ಇಟ್ಟಿದ್ದೀನಿ. ನಂತರದಲ್ಲಿ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತುಮಕೂರು, ಇದು ಸ್ವಲ್ಪ ರೀಸೆಂಟ್ ಆಗಿರುವಂಥ ಕಾಲೇಜು, ಆದರೆ ಕಂಪೇರೇಟಿವ್ಲಿ ತುಂಬ ಒಳ್ಳೆ ಇದಿರುವಂಥ ಕಾಲೇಜು. ಸಿಟಿಯಲ್ಲೇ ಇದೆ ತುಮಕೂರಲ್ಲಿ. ಮತ್ತು ಯಾರಿಗೆ ಬೆಂಗಳೂರಲ್ಲಿ ಕಾಲೇಜು ಸಿಗೋದಿಲ್ಲ ಅವರು ಕೂಡ ತುಮಕೂರನ್ನು ಪ್ರಿಫರ್ ಮಾಡೋದ್ರಿಂದ ಇದು ನಮ್ಮ ಲಿಸ್ಟ್ನಲ್ಲಿ ಮೇಲೆ ಬಂದಿದೆ. ಮತ್ತು ಎಲ್ಲ ಸ್ಪೆಷಾಲಿಟಿ ಮತ್ತು ಪೇಷಂಟ್ ಇನ್ಫ್ಲೋ ಕೂಡ ಚೆನ್ನಾಗಿದೆ.
ಮತ್ತು ನೆಕ್ಸ್ಟ್ ಬರೋದು ಎನೆಪೋಯ ಮೆಡಿಕಲ್ ಕಾಲೇಜ್ ನಿತ್ಯಾನಂದ ಮಂಗಳೂರಿನ ಎನೆಪೋಯ ಕಾಲೇಜು ನೋಡಿ. ಮಂಗಳೂರಲ್ಲಿ ನಾವು ನೋಡಿದ ಹಾಗೆ ಫಾದರ್ ಮುಲ್ಲರ್ ನೋಡಿದ್ದೀವಿ, ಮತ್ತು AJ ಇನ್ಸ್ಟಿಟ್ಯೂಟು ಅವೆಲ್ಲ ತುಂಬ ಸ್ಟ್ಯಾಂಡರ್ಡ್ ಮೇಲೆ ಬರ್ತವೆ. ಸ್ವಲ್ಪ ಸಿಟಿಯಲ್ಲಿ ಇರೋದ್ರಿಂದ AJ ಇನ್ಸ್ಟಿಟ್ಯೂಟ್ ಆಯಿತು, ಫಾದರ್ ಮುಲ್ಲರ್ ಆಯಿತು, ಇವೆಲ್ಲ ಮೇಲೆ ಬರ್ತವೆ. ಇದು ಸ್ವಲ್ಪ ಕೆಳಗಡೆ ಬರುತ್ತೆ. ಎನೆಪೋಯ ಮೆಡಿಕಲ್ ಕಾಲೇಜು ಕೆಳಗಡೆ ಬರುತ್ತೆ. ಪೇಷಂಟ್ ಫ್ಲೋ ಕಂಪೇರ್ ಮಾಡಿದರೆ ಅವಕ್ಕಿಂತ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದು ಕೆಳಗಡೆ ಬರುತ್ತೆ. ಇನ್ನು MVJ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಹಾಸ್ಪಿಟಲ್ ಬೆಂಗಳೂರು, ಇಲ್ಲಿ ಕೂಡ ಈಗ ನಾವು ಏನು ಮೊದಲ ಒಂದು ಲಿಸ್ಟ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಏನು MS ರಾಮಯ್ಯ, ಕೆಂಪೇಗೌಡ, ಈ ರೀತಿ ಒಂದು BR ಅಂಬೇಡ್ಕರು, BGS ಗ್ಲೋಬಲ್ಲು ಅವಕ್ಕೆಲ್ಲ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಡಿಮೆ ಪೇಷಂಟು ಔಟ್ಫ್ಲೋ ಇರೋದ್ರಿಂದ ಈ ಒಂದು ಇದನ್ನು MVJ ಮೆಡಿಕಲ್ ಕಾಲೇಜನ್ನು ಇಲ್ಲಿ 43 ಪೊಸಿಷನ್ನಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಕಾಲೇಜು M035 ನೋಡಿ, S ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬಾಗಲಕೋಟೆ. ಇದು ಒಂದು ರೀಜ್ನಲ್ ಒಂದು ಹಾಸ್ಪಿಟಲ್ ಆಗಿರೋದ್ರಿಂದ ಲೋಕಲ್ ಇದರಲ್ಲಿ ಬಾಗಲಕೋಟದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು. ಇನ್ನು ಇಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಸಾಧ್ಯ ಆದರೆ ಈ ಸಪ್ರೇಟ್ ವೀಡಿಯೋಗಳನ್ನು ಮಾಡ್ತೀನಿ ಕಾಲೇಜ್ ಕುರಿತು, ಅವನ್ನ ನೋಡ್ಬೋದು. ಸ್ವಲ್ಪ ಸಮಯದ ಅಭಾವ ಇರೋದೇ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿಕ್ಕೆ ಬರೋದು, ನೀವು ಕೂಡ ಸರ್ಚ್ ಮಾಡಿ ನೋಡ್ಬೋದು. ಇನ್ನು BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ದಾಸನಪುರ ಹೋಬಳಿ ಬೆಂಗಳೂರು ನೋಡಿ, ಇಲ್ಲಿ BGS ಇನ್ನವರು 2 ಕಾಲೇಜ್ ಇದ್ದಾವೆ. ಒಂದು BGS ಗ್ಲೋಬಲ್ ಹಾಸ್ಪಿಟಲ್ ಅಂತಿದೆ, ಅದು ನಮ್ಮ ಮೊದಲನೇ ಲಿಸ್ಟ್ನಲ್ಲಿ ಏನು ಪ್ರೈವೇಟ್ ಕಾಲೇಜಿನ ಮೊದಲನೇ ಲಿಸ್ಟ್ನಲ್ಲಿ ಬರುತ್ತೆ. ಅದು ಅಲ್ಲಿ ಸ್ವಲ್ಪ ಪೇಷಂಟ್ ಫ್ಲೋ ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಇದು ರೀಸೆಂಟ್ ಆಗಿರುವಂಥ ಹೊಸ ಕಾಲೇಜ್ ಇದು M095 ಇದರ ಕೋಡು. ಇದು BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅಂತಿದೆ. ಇಲ್ಲಿ ಸ್ವಲ್ಪ ಪೇಷಂಟ್ ಫ್ಲೋ ಕಡಿಮೆ ಇದೆ. ಇಲ್ಲಿ ಕೆಲವೊಂದು ಪೇಷಂಟ್ ಫ್ಲೋ ಕಡಿಮೆ ಇದ್ದಾಗ ಕೆಲವೊಂದು ಇದೇನು ಮಾಡ್ತಾರೆ, ಹಾಸ್ಪಿಟಲ್ನವರು ರೂರಲ್ಲೆಲ್ಲ ಕ್ಯಾಂಪಲ್ಲೆಲ್ಲ ಹೋಗಿ ಒಂದು ಪೇಷಂಟನ್ನು ಕರೆದುಕೊಂಡ್ಬಂದು ಆ ರೀತಿ ಕೂಡ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಈ ರೀತಿ ಅದನ್ನು ನೋಡಿದ್ರೆ ಆ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. ಈ ಕಾಲೇಜುಗಳಲ್ಲಿ ಏನು ನಿಮಗೆ ಮೇಲಿನ ಕಾಲೇಜುಗಳಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಇಲ್ಲೂ ಕೂಡ ಜಾಯ್ನ್ ಆಗ್ಬೋದು. ನೆಕ್ಸ್ಟು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು, ಇಲ್ಲಿ ಕೂಡ ಅದೇ ರೀತಿ ನಿಮಗೆ ಇಲ್ಲಿ ಸ್ವಲ್ಪ ಪೇಷಂಟ್ ಫ್ಲೋ ಕಡಿಮೆ ಇದೆ. ಹೀಗಾಗಿ ಇವ್ರು ಏನು ಮಾಡ್ತಾರೆ, ರೂರಲ್ ಒಂದು ಅಕ್ಕಪಕ್ಕದ ಏನು ಬೆಂಗಳೂರು ಸಮೀಪದ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿಂದ ಪೇಷಂಟನ್ನು ತೆಗೆದುಕೊಂಡು ಬಂದು ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ. ಹೀಗೆ ಸ್ವಲ್ಪ ಜಾಸ್ತಿ ಕ್ಲಿನಿಕಲ್ ಎಕ್ಸ್ಪೋಜರ್ ಸ್ಟೂಡೆಂಟ್ಸ್ಗೆ ಸಿಗಲಿ ಅನ್ನೋ ದೃಷ್ಟಿಯಿಂದ ಅದೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ರೀತಿಯಿಂದ ಏನು ಈ ಒಂದು ಈಸ್ಟ್ ಪಾಯಿಂಟ್ ಕಾಲೇಜಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಟೀಚಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಕಲಬುರಗಿ ನೋಡಿ, ಲೋಕಲ್ ಒಂದು ಕಲಬುರಗಿಯಲ್ಲಿರುವಂಥ ಒಂದು ಕಾಲೇಜು. ಈ ಒಂದು ಏರಿಯಾದಲ್ಲಿ ಚೆನ್ನಾಗಿ ಹೆಸರು ಮಾಡಿರುವಂಥ ಕಾಲೇಜು. ಇದು ಲೋಕಲ್ ಇದರಿಂದ ಇರೋದ್ರಿಂದ ಬೆಂಗಳೂರು ಕಾಲೇಜ್ಗಿಂತ ಸ್ವಲ್ಪ ಇದರಲ್ಲಿ ಬಂದಿದೆ, ಕೆಳಗಡೆ ಬಂದಿದೆ. ಅದನ್ನು ಬಿಟ್ಟರೆ ಇದು ಕೂಡ ಚೆನ್ನಾಗಿರುವಂಥ ಕಾಲೇಜೇ. ಇನ್ನು ನೆಕ್ಸ್ಟು ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು, ಇದು ಕೂಡ ಒಳ್ಳೆ ಕಾಲೇಜು. ಪೇಷಂಟ್ ಒಂದು ಏನು ಇನ್ಫ್ಲೋ ಸ್ವಲ್ಪ ಮೇಲಿನ ಕಾಲೇಜುಗಳನ್ನ ಏನು ಈಗ MS ರಾಮಯ್ಯ, ಕೆಂಪೇಗೌಡ ಅಂಥ ಕಾಲೇಜುಗಳಿಗೆ ಕಂಪೇರ್ ಮಾಡಿದರೆ ಪೇಷಂಟ್ ಇನ್ಫ್ಲೋ ಕಡಿಮೆ ಇದೆ. ಆದರೂ ಕೂಡ ಟೀಚಿಂಗಲ್ಲಿ ಮತ್ತು ಇದು ಮೇನ್ ಈ ಸಪ್ತಗಿರಿ ಇದ್ರದಂತಂದರೆ ಇಲ್ಲಿ MCH ಈ ರೀತಿ ಒಂದು ಹೆಚ್ಚಿನ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಕೋರ್ಸಸ್ಸು ಮತ್ತು ಸ್ಪೆಷಾಲಿಟಿ ಕೋರ್ಸಸ್ಗಳಿಗೆ ಕೂಡ ಇಲ್ಲಿ ಒಂದು ರಿಕಗ್ನಿಷನ್ ಸಿಕ್ಕಿದೆ. ಹೀಗಾಗಿ ಇದು ಕೂಡ ಒಂದು ಇದನ್ನು ಕನ್ಸಿಡರ್ ಮಾಡಿದರೆ ತುಂಬ ಒಂದು ಒಳ್ಳೆಯ ಕಾಲೇಜ್ ಇದೆ ಇದು ಸಪ್ತಗಿರಿ ಕೂಡ. ನೆಕ್ಸ್ಟು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು ನೋಡಿ, ದೇವನಹಳ್ಳಿ ಏರ್ಪೋರ್ಟ್ಗೆ ಸಮೀಪದಲ್ಲಿರುವಂಥ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೂಡ ಆ ಒಂದು ಏರಿಯಾದಲ್ಲೇ ತುಂಬ ಫೇಮಸ್ ಆಗಿರುವಂಥ ಇದು ಮೆಡಿಕಲ್ ಕಾಲೇಜು. ಇಲ್ಲಿ ಕೂಡ ಪೇಷಂಟ್ ಇನ್ಫ್ಲೋ ಚೆನ್ನಾಗಿದೆ, ಏಕೆಂದರೆ ಆ ಒಂದು ಏರಿಯಾದಲ್ಲಿ ಯಾವುದೇ ಅಷ್ಟು ದೊಡ್ಡ ಹಾಸ್ಪಿಟಲ್ಗಳು ಇರದೇ ಇರೋದ್ರಿಂದ ತುಂಬ ಚೆನ್ನಾಗಿ ಇದು ಕೂಡ ವರ್ಕ್ ಮಾಡ್ತಾ ಇದೆ. ಇನ್ನು ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗ, ಇದು ಕೂಡ ಶಿವಮೊಗ್ಗದಲ್ಲಿರುವಂಥ ತುಂಬ ಒಳ್ಳೆಯ ಕಾಲೇಜು. ಟೀಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿರುವಂಥ ಒಂದು ಲೊಕ್ಯಾಲಿಟಿಯಲ್ಲಿ ತುಂಬ ಚೆನ್ನಾಗಿರುವಂಥ ಕಾಲೇಜು. ಶಿವಮೊಗ್ಗದವರು ಇದ್ದೀರಾ ಲೋಕಲ್ನವರು, ಅವರು ಪ್ರಿಫರ್ ಮಾಡಲಿಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ. ನಿಮಗೆ ಏನು ತೀರಾ ನಾನು ಕೆಂಪೇಗೌಡ ಹೋಗಬೇಕು, MS ರಾಮಯ್ಯ ಹೋಗಬೇಕು, ಈ ರೀತಿ ತೀರಾ ಒಂದು ಇದಕ್ಕೆ ನಿಮಗೆ ಒಂದು ವೇಳೆ ಸಿಗಲಿಲ್ಲ ಅಂದರೆ ನೀವು ಲೋಕಲ್ ಆಗಿ MG ಸುಬ್ಬಯ್ಯ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸನ್ನು ನೀವು ಪ್ರಿಫರ್ ಮಾಡ್ಬೋದು, ಅದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬರೋದು ದ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೆಂಗಳೂರು ನೋಡಿ, ಈ ಮೇಲಿನ ಬೆಂಗಳೂರು ಕಾಲೇಜುಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಪೇಷಂಟ್ ಫ್ಲೋ ಇಲ್ಲಿ ಕಡಿಮೆ ನಮಗೆ ಕಾಣಿಸಿಗ್ತದೆ. ಅದರ್ವೈಸ್ ಇಟ್ ಈಸ್ ಆಲ್ಸೋ ಒಂದು ಓಕೆ ಅನ್ನುವಂಥ ಕಾಲೇಜು. ಇನ್ನು ನೆಕ್ಸ್ಟು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ತುಮಕೂರು ಒಂದು ಸಿಟಿಯಲ್ಲಿ ಇರುವಂಥ ಈ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಹೀಗಾಗಿ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಅದನ್ನು 52 ಪೊಸಿಷನ್ನಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟು ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಚಿತ್ರದುರ್ಗ ನೋಡಿ, ಬಸವೇಶ್ವರ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಚಿತ್ರದುರ್ಗ. ಯಾರು ಚಿತ್ರದುರ್ಗದವರು ಇದ್ದೀರಾ, ನಿಮಗೆ ತೀರಾ ಮೇಲಿನ ಕಾಲೇಜುಗಳು ಏನು MS ರಾಮಯ್ಯ, ಈಗಾಗಲೇ ಹೇಳಿದ್ದೀನಿ ಕೆಂಪೇಗೌಡ, ಈ ರೀತಿ ಒಂದು ಕಾಲೇಜುಗಳು ಸಿಗ್ತಾ ಇಲ್ಲ ಅಂದಾಗ ನೀವು ಯಾವುದೇ
ಒಂದು ಇದಿಲ್ಲದೆ ಈ ಬಸವೇಶ್ವರ ಮೆಡಿಕಲ್ ಕಾಲೇಜನ್ನು ಪ್ರಿಫರ್ ಮಾಡ್ಬೋದು. ಇಲ್ಲಿ ಏನು ಮೇನ್ ಡಿಫ್ರೆನ್ಸ್ ಅಂದರೆ ತೀರಾ ಅಲ್ಲಿ ಮೇನ್ ಕಾಲೇಜುಗಳಲ್ಲಿ ಪರ್ ಡೇ ಒಂದು 1000 2000 ಈ ರೀತಿ ಪೇಷಂಟ್ ಫ್ಲೋ ಇದ್ದರೆ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಒಂದು ಲೋಕಲ್ ಅಂದರೆ ಈ ಚಿತ್ರದುರ್ಗ ಅಷ್ಟೊಂದು ಏನು ಬೆಂಗಳೂರು ಥರ ಒಂದು ತೀರಾ ಡೆನ್ಸಿಟಿ ಹೊಂದಿರುವಂಥ ಸಿಟಿಗಳಲ್ಲ ಇವು. ಆದರೆ ಈ ಸಿಟಿಗೆ ಕಂಪೇರ್ ಮಾಡಿದಾಗ ಈ ಪೇಷಂಟ್ ಫ್ಲೋ ಚೆನ್ನಾಗೇ ಇದೆ, ತುಂಬ ರೆಗ್ಯುಲರ್ ಆಗಿದೆ, ಕನ್ಸಿಸ್ಟೆಂಟ್ ಆಗಿದೆ. ಆ ರೀತಿಯಿಂದ ನೀವು ಚಿತ್ರದುರ್ಗದವರಾಗಿದ್ದರೆ ಈ ಬಸವೇಶ್ವರ ಮೆಡಿಕಲ್ ಕಾಲೇಜನ್ನು ಕೂಡ ನೀವು ಪ್ರಿಫರ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಈಗ ನೋಡಿ, ನಾವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ 53ವರೆಗೆ ನೋಡಿದೆವು. ಇನ್ನು ಮುಂದಿನ ಕಾಲೇಜುಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ, ಉಳಿದ ಎಲ್ಲ ಕಾಲೇಜುಗಳನ್ನು. ಆ ಕಾಲೇಜುಗಳು ಸ್ವಲ್ಪ ಪೇಷಂಟ್ ಫ್ಲೋ ಕಡಿಮೆ ಇದ್ದಾವೆ ಮತ್ತು ಕೆಲವೊಂದು ರೀಸನ್ನಿಂದ ಅವನ್ನ ನಾನು ಲಾಸ್ಟ್ನಲ್ಲಿ ಇಟ್ಟಿದ್ದೀನಿ. ಅದು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಯಾರಿಗೆ ನಿಮಗೆ MBBS ಸೀಟ್ ಸಿಗಲಿಕ್ಕಿಲ್ಲ ಅಂತ ಅನ್ನೋದಿದೆ, ಅವರಿಗೆ BDS ಪ್ರಯಾರಿಟಿ ಲಿಸ್ಟನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ. ಅದನ್ನು ಕೂಡ ನೋಡಿ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಸರಿಯಾಗಿ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.